ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಹತ್ತಿರ ಡಿಸಿ ಪವರ್ ಇದ್ದು ನಮಗೆ ಎಸಿ ಪವರ್ ಬೇಕಾಗಿದ್ರೆ ಏನ್ ಮಾಡುವುದು? ಇದಕ್ಕೆ ಉತ್ತರವೇ ಮೋಟಾರ್ ಜನರೇಟರ್ ಸೆಟ್. ಇಲ್ಲಿ ನಾವು ಡಿಸಿ ಮೋಟಾರ್ ಬಳಸಿ ಎಸಿ ಆಲ್ಟರ್ನೇಟರ್ ಅನ್ನು ತಿರುಗಿಸಿ ವಿದ್ಯುತ್ ಉತ್ಪಾದಿಸುತ್ತೇವೆ. ಬನ್ನಿ, ಇವತ್ತು ಆಲ್ಟರ್ನೇಟರ್ನ ವೇಗ ಅಥವಾ ವೆಲಾಸಿಟಿಯನ್ನು ಹೇಗೆ ಬಿಲ್ಡಪ್ ಮಾಡುವುದು ಎಂದು ಕಲಿಯೋಣ. ಈ ಮಷೀನ್ ಕೆಲಸ ಮಾಡುವುದು ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಷನ್ ತತ್ವದ ಮೇಲೆ. ಮೊದಲು ನಾವು ಡಿಸಿ ಮೋಟಾರ್ಗೆ ಸಪ್ಲೈ ಕೊಡುತ್ತೇವೆ. ಅದು ಪ್ರೈಮ್ ಮೂವರ್ ಆಗಿ ಕೆಲಸ ಮಾಡಿ ಆಲ್ಟರ್ನೇಟರ್ ಅನ್ನು ತಿರುಗಿಸುತ್ತದೆ. ಆಲ್ಟರ್ನೇಟರ್ ತಿರುಗಿದಾಗ ಫ್ಯಾರಡೆ ನಿಯಮದ ಪ್ರಕಾರ ಅದರ ವೈಂಡಿಂಗ್ನಲ್ಲಿ ಎಸಿ ವೋಲ್ಟೇಜ್ ಉತ್ಪತ್ತಿಯಾಗುತ್ತದೆ. ಅಂದರೆ ಇನ್ಪುಟ್ ಡಿಸಿ, ಔಟ್ಪುಟ್ ಎಸಿ. ಈ ಪ್ರಯೋಗದ ಸೀಕ್ರೆಟ್ ಇಲ್ಲಿದೆ. ಆಲ್ಟರ್ನೇಟರ್ ಸುಮ್ಮನೆ ತಿರುಗಿದರೆ ಸಾಲದು, ಅದು ಸರಿಯಾದ ವೇಗದಲ್ಲಿ ತಿರುಗಬೇಕು. ಯಾಕೆಂದರೆ ಉತ್ಪತ್ತಿಯಾಗುವ ಎಸಿ ಕರೆಂಟ್ನ ಫ್ರೀಕ್ವೆನ್ಸಿ ಮತ್ತು ವೋಲ್ಟೇಜ್ ಮೋಟಾರ್ನ ಸ್ಪೀಡ್ ಮೇಲೆ ನೇರವಾಗಿ ಅವಲಂಬಿಸಿರುತ್ತದೆ. ಸ್ಪೀಡ್ ಜಾಸ್ತಿಯಾದಂತೆ ವೋಲ್ಟೇಜ್ ಮತ್ತು ಫ್ರೀಕ್ವೆನ್ಸಿ ಕೂಡ ಬಿಲ್ಡಪ್ ಆಗುತ್ತದೆ. ಈಗ ನಾವು ಟ್ರೈನರ್ ಕಿಟ್ ಬಳಸಿ ಇದನ್ನು ಪರೀಕ್ಷಿಸೋಣ. ಒಂದು ಮುಖ್ಯ ಎಚ್ಚರಿಕೆ: ಮೋಟಾರ್ ಸ್ಟಾರ್ಟ್ ಮಾಡುವ ಮುನ್ನ ಡಿಸಿ ಮೋಟಾರ್ನ ಫೀಲ್ಡ್ ರಿಯೋಸ್ಟ್ಯಾಟ್ ಯಾವಾಗಲೂ ಮಿನಿಮಮ್ ಪೊಸಿಷನ್ನಲ್ಲಿರಬೇಕು ಮತ್ತು ಆಲ್ಟರ್ನೇಟರ್ ಮೇಲೆ ಯಾವುದೇ ಲೋಡ್ ಹಾಕಬಾರದು. ಬನ್ನಿ, ಮೋಟಾರ್ ಸ್ಟಾರ್ಟ್ ಮಾಡಿ ವೇಗವನ್ನು ಹೆಚ್ಚಿಸೋಣ. ನಾವು ಇವಾಗ ಎಲ್ಲ ಎಕ್ಸ್ಪೆರಿಮೆಂಟನ್ನು ಮಾಡ್ಕೊಂಡು ಬಂದು ಈಗ ಡಿ ಸಿ ಜನರೇಟರ್ ಸೆಟ್ MG ಸೆಟ್ DC to AC ಬಂದಿದ್ದೀವಿ. ಸೊ ಈಗ DC to AC ಅಂದರೆ AC ವೋಲ್ಟೇಜನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ನಮಗೆ ಇಲ್ಲಿ AC ವೋಲ್ಟೇಜನ್ನು ಏನಕ್ಕೆ ಉತ್ಪತ್ತಿ ಮಾಡಬೇಕಪ್ಪ ಅಂದರೆ, ನಿಮಗೆ ಎಲ್ಲ ಇಂಡಸ್ಟ್ರಿ ಸೈಡಲ್ಲಿ ಎಲ್ಲೇ ಹೋದರೂ ಕೂಡ MG ಸೆಟ್ DG ಸೆಟ್ ಅಂತ ಕೇಳಿದ್ದೀರಾ. ಸೊ MG ಸೆಟ್ ಅನ್ನೋದು ನಾವು ಲ್ಯಾಬ್ಗಳಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ. ಮೋಟಾರ್ ಜನರೇಟರ್ ಸೆಟ್ ಅಂತ ಎಲೆಕ್ಟ್ರಿಕಲ್ಲಿಂದನೇ ಮೋಟ್ರು ಎಲೆಕ್ಟ್ರಿಕ್ ಸಪ್ಲೈಯನ್ನು ಮೋಟ್ರ್ ಕೊಟ್ಟು ಮೋಟ್ರಿಂದ ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡಿ ಅದರಿಂದ ಮೆಕ್ಯಾನಿಕಲ್ ಎನರ್ಜಿನ ಮತ್ತೆ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ MG ಸೆಟ್ ಅಂತ ಕರಿತೀವಿ. ಅದೇ ನೀವು ಇಂಡಸ್ಟ್ರಿ ಸೈಡ್ಗೆ ಹೋದರೆ DG ಸೆಟ್ ಅಂತ ಕರಿತೀವಿ. ಸೊ DG ಸೆಟ್ ಅಂದರೆ ಅಲ್ಲಿ ಡೀಸೆಲ್ ಇಂಜಿನ್ ನಮಗೇನು ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿನ ಕೊಡುತ್ತೆ. ಆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡೋದು ಜನರೇಟರ್ ಮಾಡುತ್ತೆ. ಅದು ಆಲ್ಟರ್ನೇಟರ್. ಅಲ್ಲಿ ನಾವೆಲ್ಲ ಜನರೇಟ್ ಮಾಡ್ತಕ್ಕಂಥದ್ದು 3 ಫೇಸ್ AC ಸಪ್ಲೈಯನ್ನು ಜನರೇಟ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ನಾವು 3 ಫೇಸ್ AC ಸಪ್ಲೈಯನ್ನು ನಾವು ಜನರೇಟ್ ಮಾಡ್ತೀವಿ. DC ಮೋಟ್ರನ್ನು ಕಪಲ್ ಮಾಡಿರ್ತಕ್ಕಂಥ AC ಜನರೇಟರ್ ಆಲ್ಟರ್ನೇಟರನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ, AC ವೋಲ್ಟೇಜನ್ನು ಜನರೇಟ್ ಮಾಡ್ತೀವಿ. ಇದಕ್ಕೆ ನಾವು MG ಸೆಟ್ ಅಂತ ಕರಿತೀವಿ. ಇದಕ್ಕೆ ಗಮನಿಸಿ, MG ಸೆಟ್ ಅಂದ್ರೆ ಕೇವಲ 2 ಮಷೀನ್ಗಳ ಜೋಡಣೆ ಅಲ್ಲ, ಇದೊಂದು ಶಕ್ತಿ ಪರಿವರ್ತಕ. ಇಲ್ಲಿ ಡಿಸಿ ಮೋಟಾರ್ ನಮಗೆ ಪ್ರೈಮ್ ಮೂವರ್ ಅಂದ್ರೆ AC ಜನರೇಟರ್ ತಿರುಗಲು ಬೇಕಾದ ಯಾಂತ್ರಿಕ ಶಕ್ತಿಯನ್ನು ಇದು ಒದಗಿಸುತ್ತದೆ. ಗೊತ್ತಾಯ್ತಾ? ಸೊ MG ಸೆಟ್ ಅಂದರೆ ಮೋಟಾರ್ ಜನರೇಟರ್ ಸೆಟ್. ಇಲ್ಲಿ ಮೋಟಾರ್ ಅನ್ನೋದು DC ಮೋಟ್ರು, ಜನರೇಟರ್ ಅನ್ನೋದು AC ಮೋಟ್ರು. ಸೊ ಇಲ್ಲಿ ನಮಗೆ DC ಮೋಟ್ರು 5 HP ಇದೆ. AC ಮೋಟ್ರು AC ಆಲ್ಟರ್ನೇಟರ್ ನಿಮಗೆ 3.5 ಕಿಲೋ ವೋಲ್ಟ್ ಆಂಪ್ಸ್ ಇದೆ, KVA ಇದೆ. ಸೊ ಇದನ್ನು ನಾವೀಗ ಅಷ್ಟು ಕೆಪಾಸಿಟಿ 3.5 ಕಿಲೋ ವೋಲ್ಟ್ ಆಂಪ್ಸ್ 3.5 ಕಿಲೋ ವ್ಯಾಟ್ಸ್ ಅಷ್ಟು ನಾವೇನು ಮಾಡ್ತೀವಿ, ಪವರನ್ನು ಜನ್ರೇಟ್ ಮಾಡ್ತೀವಿ. ಸೊ ಜನ್ರೇಟ್ ಮಾಡೋಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಏನೇನು ಬೇಕು, ಮೆಟೀರಿಯಲ್ಸ್ ಏನೇನು ಬೇಕು ಅಂತಂದರೆ, ನಿಮಗೆ ಮೆಟೀರಿಯಲ್ಸ್ ರಿಕ್ವೈರ್ಡಲ್ಲಿ ಬರ್ದಂಗೆ ನಮ್ಮ ಹತ್ರ ಇರ್ತಕ್ಕಂಥ ಮೋಟಾರ್ ಜನ್ರೇಟರ್ ಪ್ಯಾನಲ್ ಸೆಟ್ ಇದೆ. ಈ ಸೆಟ್ಟಲ್ಲಿ ನಮಗೆ DC ಮೀಟರ್ಸ್ ಸೆಟ್ ಇದೆ, ವೋಲ್ಟ್ ಮೀಟ್ರು ಅಮ್ಮೀಟರ್ಸ್ಗಳಿದ್ದಾವೆ, ಮತ್ತು AC ಮೀಟ್ರ್ ಸೆಟ್ ಇದೆ. ಅದರಲ್ಲಿ ಫ್ರೀಕ್ವೆನ್ಸಿ ಮೀಟ್ರ್ ಇದೆ, ಎಷ್ಟು ಫ್ರೀಕ್ವೆನ್ಸಿ ಬರ್ತಾ ಇದೆ ಅಂತ ತೋರಿಸುತ್ತೆ. ಮತ್ತು AC ವೋಲ್ಟ್ ಮೀಟ್ರ್ ಇದೆ, ಎಷ್ಟು ವೋಲ್ಟೇಜ್ ಜನ್ರೇಟ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಅಮ್ಮೀಟ್ರ್ ಇದೆ, ಎಷ್ಟು ಕರೆಂಟನ್ನು ನಾವು ಅದರಿಂದ ಡ್ರಾ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸುತ್ತೆ. ಇಷ್ಟು ಕೂಡ ನಮಗೆ ಈ ಒಂದು DC ಜನರೇಟರ್ ಮೋಟ್ರ್ ಪ್ಯಾನಲಲ್ಲಿ ಇದೆ. ಮತ್ತು ರಿಯೋಸ್ಟ್ಯಾಟ್ಸ್ 2 ಇದೆ. ಒಂದು ಸ್ಪೀಡ್ ಕಂಟ್ರೋಲ್, DC ಮೋಟ್ರನ್ನ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ರಿಯೋಸ್ಟ್ಯಾಟ್ ಇದೆ. ಇನ್ನೊಂದು ಎಕ್ಸೈಟೇಷನ್ ಕರೆಂಟನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನಮಗೆ ಒಂದು ರಿಯೋಸ್ಟ್ಯಾಟ್ ಇದೆ. ಇದನ್ನು ನಾವು 700 ohms 1.5 amps ಎಕ್ಸೈಟೇಷನ್ ಕರೆಂಟನ್ನು ಫೀಲ್ಡ್ ವೈಂಡಿಂಗಲ್ಲಿ ಆಲ್ಟರ್ನೇಟರ್ನಲ್ಲಿ ಫೀಲ್ಡ್ ವೈಂಡಿಂಗಲ್ಲಿ ಎಕ್ಸೈಟೇಷನ್ ಕರೆಂಟನ್ನು ವೇರಿ ಮಾಡಲಿಕ್ಕೆ ನಾವು ಆ ಒಂದು ರಿಯೋಸ್ಟ್ಯಾಟನ್ನು ಯೂಸ್ ಮಾಡ್ತೀವಿ. ಇಲ್ಲಿರ್ತಕ್ಕಂಥ 50 ohms 5 watts ಅಥವಾ 700 ohm 1.5 amps ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾವೀಗ 50 ohms 5 amps ಅನ್ನು ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಇದು ಏನಕ್ಕಪ್ಪ ಇದೆ, ಇದು ಆರ್ಮೇಚರ್ಗೆ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಇಲ್ಲಿ DC ಮೋಟ್ರದ್ದು ಸ್ಪೀಡನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ರಿಯೋಸ್ಟ್ಯಾಟನ್ನು ಯೂಸ್ ಮಾಡ್ತೀವಿ.
ಮತ್ತು ಎಷ್ಟು ಸ್ಪೀಡ್ ಓಡುತ್ತೆ ಅನ್ನೋದಕ್ಕೆ ಇಲ್ಲಿ RPM ಮೀಟ್ರನ್ನ ಕೊಟ್ಟಿದ್ದಾರೆ, ನಮ್ಮ ಮೋಟ್ರ್ ಎಷ್ಟು ಸ್ಪೀಡ್ ಓಡ್ತಾ ಇದೆ ಅಂತ. ಯಾಕಪ್ಪ ಅಂದರೆ ಸ್ಪೀಡ್ ಮೇಲೆ ನಮಗೆ ಫ್ರೀಕ್ವೆನ್ಸಿ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸ್ಪೀಡ್ ವೇರಿ ಆಯಿತು ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗಿಬಿಡುತ್ತೆ. ಸೊ ಜಾಸ್ತಿ ಆಯಿತು ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂದರೆ ನಮ್ಮ ಬಲ್ಬ್ಗಳಿಗೆ ಅಬೋವ್ 50 ಹರ್ಟ್ಸ್ ಕೊಟ್ಟರೆ ಬಲ್ಬ್ ಬರ್ನ್ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇಲ್ಲಿ ಒಂದು ಮುಖ್ಯವಾದ ಸೂತ್ರವನ್ನು ನೆನಪಿಟ್ಟುಕೊಳ್ಳಿ. ಎಸಿ ಜನರೇಟರ್ನಲ್ಲಿ ಫ್ರೀಕ್ವೆನ್ಸಿ ಮತ್ತು ಸ್ಪೀಡ್ಗೆ ನೇರ ಸಂಬಂಧವಿದೆ. ಸೂತ್ರ F=PN/120. ಇಲ್ಲಿ P ಅಂದರೆ ಪೋಲ್ಸ್ ಮತ್ತು N ಅಂದರೆ ಸ್ಪೀಡ್. ಮೋಟಾರ್ ಸ್ಪೀಡ್ ಜಾಸ್ತಿ ಆದರೆ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ಪೀಡ್ ಕಂಟ್ರೋಲ್ ತುಂಬ ಮುಖ್ಯ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಮೋಟ್ರ್ ಸ್ಪೀಡ್ ಕಂಟ್ರೋಲನ್ನು ಮಾಡಲಿಕ್ಕೆ ನಾವು ಒಂದು ರಿಯೋಸ್ಟಾಟನ್ನು ಯೂಸು ಮಾಡಿದ್ದೀವಿ. ಕೆಳಗಡೆಯಿಂದ ಮೋಟ್ರ್ ಕನೆಕ್ಷನ್ನು ಮತ್ತು ಆಲ್ಟರ್ನೇಟರ್ ಕನೆಕ್ಷನ್ ಎರಡೂ ಕೂಡ ನಮ್ಮ ಈ ಪ್ಯಾನಲ್ ಬೋರ್ಡ್ಗೆ ಬಂದಿದೆ. ಇಲ್ಲಿ ಒಂದು DC ಸಪ್ಲೈ ಸೋರ್ಸ್ ಇದೆ, ಎರಡು ಥರ ಸಪ್ಲೈ ಸೋರ್ಸ್ ಇದೆ. ಇಲ್ಲಿ ನಮಗೆ DC ಮೋಟ್ರ್, ನಾವು DC ಮೋಟ್ರ್ ಅಂದರೆ ಇಷ್ಟು ದಿನ ಏನು ಹೇಳ್ತಿದ್ವಿ, 220 ವೋಲ್ಟ್ಸ್ DC ಸಪ್ಲೈ ಕೊಡ್ತೀವಿ ಅಂತ ಹೇಳ್ತಿದ್ವಿ. ಬಟ್ ಆದರೆ ನಮ್ಮ ಹತ್ರ ಇಲ್ಲಿ ಇವಾಗ MG ಸೆಟ್ಟಲ್ಲಿರ್ತಕ್ಕಂಥ DC ಮೋಟ್ರು 440 ವೋಲ್ಟ್ಸ್ DC ವೋಲ್ಟೇಜನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ DC ಔಟ್ಪುಟ್ಟು 440 ವೋಲ್ಟ್ಸ್ DC ಔಟ್ಪುಟ್ ಕೊಡಲಿಕ್ಕೆ ಒಂದು ಪವರ್ ಸಪ್ಲೈ ಇದೆ. ಮತ್ತು ಎಕ್ಸೈಟೇಷನ್ ವೋಲ್ಟೇಜ್, ಆಲ್ಟರ್ನೇಟ್ರಲ್ಲಿ ಇರ್ತಕ್ಕಂಥ ಫೀಲ್ಡ್ ಕಾಯಿಲ್ಗೆ ಎಕ್ಸೈಟೇಷನ್ ವೋಲ್ಟೇಜನ್ನು ಕೊಡಲಿಕ್ಕೆ 220 ವೋಲ್ಟ್ಸ್ ಅನ್ನು ಕೊಡ್ತಕ್ಕಂಥ DC ವೋಲ್ಟೇಜನ್ನು ಕೊಡ್ತಕ್ಕಂಥ ಒಂದು ಪವರ್ ಸಪ್ಲೈ ಇಲ್ಲಿದೆ. ಸೊ ಇದರದ್ದು ಆನ್ ಆ್ಯಂಡ್ ಆಫ್ ಸ್ವಿಚ್ ಇದು ಟೋಟಲ್ ನಮ್ಮ 440 ವೋಲ್ಟ್ಸು DC ಸಪ್ಲೈ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಇಲ್ಲಿದೆ, MCB ಮುಖಾಂತರ ಕೊಡ್ತೀವಿ. ಮತ್ತು ಈ DC ಮೋಟ್ರನ್ನ ಸ್ಟಾರ್ಟ್ ಮಾಡಲಿಕ್ಕೆ ನಾವಿಲ್ಲಿ ಏನು ಮಾಡಿದ್ದೀವಿ, 3 ಪಾಯಿಂಟ್ ಅಥವಾ 4 ಪಾಯಿಂಟ್ ಸ್ಟಾರ್ಟರನ್ನು ಯೂಸ್ ಮಾಡಿದ್ದೀವಿ. ಇದ್ರದ್ದು ವೋಲ್ಟೇಜ್ ಕೆಪಾಸಿಟಿನೂ 440 ವೋಲ್ಟ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ಇವಾಗ ನಾವು ಯೂಸ್ ಮಾಡಿರ್ತಕ್ಕಂಥದ್ದು 4 ಪಾಯಿಂಟ್ ಸ್ಟಾರ್ಟರ್ನ ಯೂಸು ಮಾಡಿದ್ದೀವಿ. ಸೊ ಇದಿಷ್ಟು ಕೂಡ ನಮಗೆ ನಮ್ಮ ಕಂಟ್ರೋಲ್ ಪ್ಯಾನಲಲ್ಲಿ ಇರೋದು ಇದೆ. ಇದನ್ನು ನಿಮ್ಮ ಸರ್ಕ್ಯೂಟ್ ಪ್ರಕಾರ ನೋಡಿಕೊಂಡು ಇದನ್ನು ಇವಾಗ ಕನೆಕ್ಷನನ್ನು ಮಾಡೋಣ. ಫಸ್ಟ್ ಎಕ್ಸ್ಪೆರಿಮೆಂಟ್ ಯಾವ್ದು ಮಾಡೋಣಪ್ಪ ಇದರಲ್ಲಿ ಅಂದರೆ, ಟು ಬಿಲ್ಡ್ ಅಪ್ ದ AC ವೋಲ್ಟೇಜ್. AC ವೋಲ್ಟೇಜನ್ನು ಉತ್ಪತ್ತಿನ ಫಸ್ಟು ಮಾಡೋಣ. ಸೊ ಮಾಡೋಕ್ಕೂ ಮುಂಚೆ ನಾವೇನು ಮಾಡೋಣ, ಈಗ ಫಸ್ಟು ಕನೆಕ್ಷನ್ಸ್ ಅಕಾರ್ಡಿಂಗ್ ಟು ಸರ್ಕ್ಯೂಟ್ ಡಯಾಗ್ರಾಮ್ ಏನು ಮಾಡೋಣ, ಕನೆಕ್ಷನ್ಸನ್ನು ಮಾಡೋಣ. ಸೊ ನೋಡಿ, ಫಸ್ಟಿಂದ ಬರೋಣ. ಫಸ್ಟು ನಾವು ಮೋಟಾರ್ ಕನೆಕ್ಷನ್ಸನ್ನು ಫಸ್ಟ್ ಮಾಡೋಣ. ಸೊ ಮೋಟ್ರ್ ಕನೆಕ್ಷನ್ ಫಸ್ಟ್ ಮಾಡಬೇಕಂದ್ರೆ ಫಸ್ಟ್ ಮೋಟ್ರ್ ಕನೆಕ್ಷನ್ಸ್ ಏನಿದೆ, ಪಾಸಿಟಿವ್ ಸಪ್ಲೈ 440 ವೋಲ್ಟ್ಸ್ DC ವೋಲ್ಟೇಜ್ ಬರ್ತಕ್ಕಂಥ ಪಾಸಿಟಿವ್ ಸಪ್ಲೈಯಿಂದ ಸ್ಟಾರ್ಟರ್ ಎಲ್ಗೆ ಬರುತ್ತೆ. ಸ್ಟಾರ್ಟರ್ ಎಲ್ ಟರ್ಮಿನಲ್ಗೆ ಬಂದಾದಮೇಲೆ ಸ್ಟಾರ್ಟರ್ ಎ ಟರ್ಮಿನಲ್ಲಿಂದ ಬಂದಿದ್ದು ಎಲ್ಲಿಗೋಗುತ್ತೆ, ಒಂದು ಅಮ್ಮೀಟ್ರಿಗೆ ಹೋಗುತ್ತೆ, ಪ್ಲಸ್ DC ಅಮ್ಮೀಟರ್ ಪ್ಲಸ್ಗೆ ಹೋಗುತ್ತೆ. ಇಲ್ಲಿ 2 ಅಮ್ಮೀಟ್ರ್ ಇದೆ, 2 ಅಮ್ಮೀಟ್ರಲ್ಲಿ 1 ಅಮ್ಮೀಟ್ರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. DC ಅಮ್ಮೀಟರ್ ನೆಗೆಟಿವಿಂದ ಬಂದಿದ್ದು ಈ ರಿಯೋಸ್ಟಾಟ್ ಕಂಟ್ರೋಲ್ ಇಲ್ಲಿದೆ ನೋಡಿ, ಈ ರಿಯೋಸ್ಟಾಟ್ಗೆ ಹೋಗುತ್ತೆ. ಒಂದು ಸೇಫ್ಟಿ ಟಿಪ್, DC ಮೋಟಾರ್ನ ಫೀಲ್ಡ್ ವೈಂಡಿಂಗ್ಗೆ ಸೀರೀಸ್ ಆಗಿ ರಿಯೋಸ್ಟಾಟ್ ಕನೆಕ್ಟ್ ಮಾಡುವಾಗ ಮೋಟಾರ್ ಸ್ಟಾರ್ಟ್ ಮಾಡುವ ಮುಂಚೆ ರಿಯೋಸ್ಟಾಟ್ ಕಟ್ಔಟ್ ಅಂದರೆ ಮಿನಿಮಮ್ ರೆಸಿಸ್ಟೆನ್ಸ್ ಪೊಸಿಷನ್ನಲ್ಲಿ ಇರಬೇಕು. ಇದರಿಂದ ಸ್ಟಾರ್ಟಿಂಗ್ನಲ್ಲೇ ಮ್ಯಾಕ್ಸಿಮಮ್ ಫ್ಲಕ್ಸ್ ಸಿಗುತ್ತೆ ಮತ್ತು ಮೋಟಾರ್ ಸೇಫ್ ಆಗಿ ರನ್ ಆಗುತ್ತೆ. ಆ ರಿಯೋಸ್ಟಾಟಿಂದ ಬಂದಿದ್ದು 50 ಓಮ್ಸ್ ರಿಯೋಸ್ಟಾಟಿಂದ ಬಂದಿದ್ದು ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ, A1ಗೆ ಬರುತ್ತೆ, ಆರ್ಮೇಚರ್ ವೈಂಡಿಂಗ್. DC ಮೋಟ್ರ್ ಆರ್ಮೇಚರ್ ವೈಂಡಿಂಗ್ಗೆ ಬರುತ್ತೆ. ನೆಕ್ಸ್ಟು DC ಮೋಟಾರ್ ಆರ್ಮೇಚರ್ ವೈಂಡಿಂಗಿಂದ ಬಂದಿದ್ದು ಡೈರೆಕ್ಟಾಗಿ 440 ವೋಲ್ಟ್ಸ್ ನೆಗೆಟಿವ್ ಸಪ್ಲೈಗೆ ಬರುತ್ತೆ. A2ಇಂದ ಬಂದಿದ್ದು ನೆಗೆಟಿವ್ ಸಪ್ಲೈಗೆ ಬರುತ್ತೆ. ಅಲ್ಲಿಗೆ ಆರ್ಮೇಚರ್ ಕನೆಕ್ಷನ್ನು ವಿತ್ ಥ್ರೂ ರಿಯೋಸ್ಟಾಟ್ ಮುಖಾಂತರ ಕಂಪ್ಲೀಟು ಆಯಿತು. ನೆಕ್ಸ್ಟು Fಯಿಂದ ಬಂದಿದ್ದು ಡೈರೆಕ್ಟಾಗಿ ಶಂಟ್ ಫೀಲ್ಡ್ ವೈಂಡಿಂಗ್ F1ಗೆ ಬರುತ್ತೆ ಅಥವಾ E1ಗೆ ಬರುತ್ತೆ. F2ಇಂದ ಬಂದಿದ್ದು A2ಗೆ ಶಾರ್ಟ್ ಆಗುತ್ತೆ. F2ಇಂದ ಬಂದಿದ್ದು A2ಗೆ ಶಾರ್ಟ್ ಆಗುತ್ತೆ. A2 E2 ಶಾರ್ಟ್ ಆಗುತ್ತೆ. ನೆಕ್ಸ್ಟು ನೆಗೆಟಿವಿಂದ ಬಂದಿದ್ದು ಸ್ಟಾರ್ಟರ್ ನೆಗೆಟಿವ್ Nನಿಂದ ಬಂದಿದ್ದು DC ಸಪ್ಲೈ ನೆಗೆಟಿವ್ಗೆ ಕನೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟು ವೋಲ್ಟ್ ಮೀಟ್ರ್ ಕನೆಕ್ಷನ್ ಕೊಡೋಣ. ಸೊ DC ವೋಲ್ಟ್ ಮೀಟ್ರ್ ಇದೆ ಇಲ್ಲಿ. DC ವೋಲ್ಟ್ ಮೀಟ್ರ್ ಕನೆಕ್ಷನನ್ನು ನೀವು ಪ್ಲಸ್ಸಿಂದ ಬಂದಿದ್ದು DC ವೋಲ್ಟ್ ಮೀಟ್ರ್ ಪ್ಲಸ್ಸಿಂದ ಬಂದಿದ್ದು 440 ವೋಲ್ಟ್ಸ್ DC ಸಪ್ಲೈ ಬರ್ತಕ್ಕಂಥ ಪ್ಲಸ್ಗೆ ಕೊಡ್ತೀನಿ. ನೆಕ್ಸ್ಟು ನೆಗೆಟಿವಿಂದ ಬಂದಿದ್ದು 440 ವೋಲ್ಟ್ಸ್ ಬಂದಂಥ ಮೈನಸ್ ಟರ್ಮಿನಲ್ಗೆ ಕೊಡ್ತೀನಿ. ಸೊ ಕನೆಕ್ಟ್ ಆಯಿತಾ? ಇಲ್ಲಾರು ಕೊಡಿ ಅಥವಾ ಎನ್ಗಾರು ಕೊಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಕೊಡಲಿಲ್ಲ ಅಂದರೆ ಎನ್ಗೆ ಕೊಡಿ, ಏನೂ ತೊಂದರೆ ಇಲ್ಲ.
ನೋಡಿ ಇಲ್ಲೇ ಎನ್ಗೆ ಕೊಡಿ, ಯಾಕೆ ಅಂದರೆ ಎನ್ನಿಂದನೂ ನಾವೇನು ಮಾಡಿದ್ದೀವಿ, ನೆಗೆಟಿವ್ಗೆ ಕೊಟ್ಟಿದ್ದೀವಿ. ಸೊ ಕನೆಕ್ಷನ್ ಏನಾಯಿತು, ಮೋಟ್ರ್ ಸೈಡ್ ಕನೆಕ್ಷನ್ ಫುಲ್ ಕಂಪ್ಲೀಟ್ ಆಯಿತು. ಸೊ ಈಗ ನೆಕ್ಸ್ಟು ನಾವೀಗ ಆಲ್ಟರ್ನೇಟರ್ ಸೈಡ್ ಕನೆಕ್ಷನ್ಗೆ ಹೋಗೋಣ. ಆಲ್ಟರ್ನೇಟರ್ ಸೈಡ್ ಕನೆಕ್ಷನ್ ಹೋದರೆ ಏನೇನಿದೆ ಆಲ್ಟರ್ನೇಟರ್ ಸೈಡಲ್ಲಿ, ಒಂದು ನೋಡಿ ಇಲ್ಲಿ ಫೀಲ್ಡ್ ವೈಂಡಿಂಗ್ ಇದೆ ಮತ್ತು ಸ್ಟಾರ್ ಕನೆಕ್ಟೆಡ್ ಎ ಸಿ ವೈಂಡಿಂಗ್ ಇದೆ ಇಲ್ಲಿ. ಸೊ ಇದು ಔಟ್ಪುಟ್ ಎ ಸಿ ವೋಲ್ಟೇಜ್ ಔಟ್ಪುಟ್ ಬರ್ತಕ್ಕಂಥ ಸ್ಟಾರ್ ಕನೆಕ್ಟೆಡು ಆರ್ ವೈ ಫೇಸು ಬಿ ಫೇಸು ನ್ಯೂಟ್ರಲ್. ಇಲ್ಲಿ ಫೀಲ್ಡ್ ವೈಂಡಿಂಗ್ಗೆ ಡಿ ಸಿ ಸಪ್ಲೈಯನ್ನು ಕೊಡಬೇಕು. ಸೊ ಫೀಲ್ಡ್ ವೈಂಡಿಂಗ್ಗೆ ಡಿ ಸಿ ಸಪ್ಲೈಯನ್ನು ಕೊಡಲಿಕ್ಕೆ ನಾವೇನು ಮಾಡ್ತೀವಿ ನೋಡಿ, ಈಗ ಇಲ್ಲಿ ಎಕ್ಸೈಟೇಷನ್ ವೋಲ್ಟೇಜ್ ಅಂತ ಇದೆ, ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸೈಟೇಷನ್ ವೋಲ್ಟೇಜ್ ಅಂತ ಇದೆ. ಸೊ ಈ ಎಕ್ಸೈಟೇಷನ್ ವೋಲ್ಟೇಜ್ ಅಂದರೆ ಇಲ್ಲಿಂದ 220 ವೋಲ್ಟ್ಸ್ ಡಿ ಸಿ ವೋಲ್ಟೇಜ್ ಬರುತ್ತೆ. ಅದು ಬಂದಿದ್ದನ್ನು ನೀವೇನು ಮಾಡಬೇಕು, ಈ ಒಂದು ಫೀಲ್ಡ್ ವೈಂಡಿಂಗ್ಗೆ ಕೊಡಬೇಕು, ಆಲ್ಟರ್ನೇಟ್ರಲ್ಲಿ ಇರ್ತಕ್ಕಂಥ ಫೀಲ್ಡ್ ವೈಂಡಿಂಗ್ಗೆ ಕೊಡಬೇಕು. ಈಗ ಈ ಫೀಲ್ಡ್ ವೈಂಡಿಂಗ್ಗೆ ಕೊಡೋಣ ನೋಡಿ. ಸೊ ಪ್ಲಸ್ಸಿಂದ ಬಂದಿದ್ದು ಅಮ್ಮೀಟ್ರಿಗೆ ಹೋಗಬೇಕು, ಪ್ಲಸ್ಸಿಂದ ಬಂದಿದ್ದು ಎಲ್ಲಿಗೆ ಹೋಗಬೇಕು, ಪ್ಲಸ್ಸಿಂದ ಬಂದಿದ್ದು 220 ವೋಲ್ಟ್ಸ್ ಎಕ್ಸೈಟೇಷನ್ ವೋಲ್ಟೇಜ್ ಪ್ಲಸ್ಸಿಂದ ಬಂದಿದ್ದು. ಇನ್ನೊಂದು ಡಿ ಸಿ ಅಮ್ಮೀಟ್ರ್ ಇದೆ ನೋಡಿ, ಅದ್ರ ಪಾಸಿಟಿವ್ಗೆ ಕೊಡ್ತೀನಿ, ಪಾಸಿಟಿವ್ ಕೊಟ್ಟೆ ಪ್ಲಸ್ಸು. ಅಲ್ಲಿಂದ ಬಂದಿದ್ದು ಅಮ್ಮೀಟರ್ ನೆಗೆಟಿವಿಂದ ಬಂದಿದ್ದು, ಅಮ್ಮೀಟರ್ ನೆಗೆಟಿವಿಂದ ಬಂದಿದ್ದು ಎಲ್ಲಿ ಹೋಗುತ್ತೆ, ರಿಯೋಸ್ಟ್ಯಾಟ್ಗೆ ಹೋಗಬೇಕು. ಎಕ್ಸೈಟೇಷನ್ ವೋಲ್ಟೇಜ್ ಕರೆಂಟನ್ನು ವೇರಿ ಮಾಡಲಿಕ್ಕೆ ಇಲ್ಲಿ ರಿಯೋಸ್ಟ್ಯಾಟ್ ಇದೆ ನೋಡಿ, ಈ ಕಡೆ ರಿಯೋಸ್ಟ್ಯಾಟು ಒಂದು ಟರ್ಮಿನಲ್ಲು ಕೊಡಿ, ಇಲ್ಲಿ ಯಾವ್ದಾದ್ರು ಒಂದು ಟರ್ಮಿನಲ್ಲು ಕೊಡಿ. ರಿಯೋಸ್ಟ್ಯಾಟ್ಗೆ ಹೋಗಬೇಕು. ರಿಯೋಸ್ಟ್ಯಾಟಿಂದ ಬಂದಿದ್ದು ಇಲ್ಲಿ ರಿಯೋಸ್ಟ್ಯಾಟಿಂದ ಬಂದಿದ್ದು ಇದನ್ನು ನೀವೆಲ್ಲಿ ಕೊಡಬೇಕು, F1 ಫೀಲ್ಡ್ ವೈಂಡಿಂಗ್, ಆಲ್ಟರ್ನೇಟರ್ ಫೀಲ್ಡ್ ವೈಂಡಿಂಗ್ F1ಗೆ ಕೊಡಬೇಕು. ನೆಕ್ಸ್ಟು F2 ಇಂದ ಬಂದಿದ್ದು, F2 ಫೀಲ್ಡ್ ವೈಂಡಿಂಗ್ F2 ಇಂದ ಬಂದಿದ್ದು ಆಲ್ಟರ್ನೇಟ್ರಲ್ಲಿ, ಅದು ಬಂದಿದ್ದು ಎಕ್ಸೈಟೇಷನ್ ವೋಲ್ಟೇಜ್ 220 ವೋಲ್ಟ್ಸ್ ನೆಗೆಟಿವ್ ಬಂದಿದ್ದಕ್ಕೆ ಕೊಡಬೇಕು. ಸೊ ಅಲ್ಲಿಗೆ ಫೀಲ್ಡ್ ವೈಂಡಿಂಗ್ ಕನೆಕ್ಷನ್ಸು ಕಂಪ್ಲೀಟು ಆಯಿತು. ಈಗ ನೆಕ್ಸ್ಟು ಸಪ್ಲೈ ವೋಲ್ಟೇಜ್, ಜನ್ರೇಟ್ ಆಗಿದ್ದಂಥ ವೋಲ್ಟೇಜನ್ನು ನೋಡ್ತಕ್ಕಂಥ ಕೆಲಸ ನೋಡಿ. ನ್ಯೂಟ್ರಲಿಂದ ಬ್ಲಾಕ್ ಕಲರ್ ಟರ್ಮಿನಲ್ ಇದೆ, ಎನ್ ಅಂತ ಬರ್ತಿದೆ ನೋಡಿ, ಆಲ್ಟರ್ನೇಟರ್ ನ್ಯೂಟ್ರಲಿಂದ ಬಂದಿದ್ದು 1 ವೋಲ್ಟ್ ಮೀಟ್ರ್ ಕೊಡಿ. ನೆಕ್ಸ್ಟು ಇನ್ನೊಂದು ಯಾವುದಾದ್ರು ಒಂದು ಫೇಸ್ ಇಂದ ಬಂದಿದ್ದನ್ನು ವೋಲ್ಟ್ ಮೀಟ್ರಿಗೆ ಕೊಡಿ. ಸೊ 2 ವೈರ್ ಕೊಟ್ಟೆ, ಅಥವಾ ನ್ಯೂಟ್ರಲ್ ಕೊಡಲಿ ಅಂದರೆ ಫೇಸ್ ಟು ಫೇಸ್ ಬೇಕಾದ್ರೂ ಕೊಡಿ. ನಾವು ವೋಲ್ಟೇಜ್ನ ಬಿಲ್ಡಪ್ ಮಾಡಬೇಕಲ್ಲ, ಫೇಸ್ ಟು ಫೇಸ್ ಕೊಡ್ತೀನಿ ನಾನೀಗ. ಫೇಸ್ ಟು ನ್ಯೂಟ್ರಲ್ ಆರು ಕೊಡಿ, ಫೇಸ್ ಟು ಫೇಸ್ ಆರು ಕೊಡಿ, ಏನು ತಪ್ಪಿಲ್ಲ. ಸೊ ನೆಕ್ಸ್ಟು ಫ್ರೀಕ್ವೆನ್ಸಿ ಎಷ್ಟು ಬರ್ತಾ ಇದೆ ಅಂತ ಗೊತ್ತಾಗಬೇಕು ಅಂದರೆ ನೋಡಿ, ಫ್ರೀಕ್ವೆನ್ಸಿ ಮೀಟ್ರು ಇದು ಸಿಂಗಲ್ ಫೇಸ್ ಫ್ರೀಕ್ವೆನ್ಸಿ ಮೀಟ್ರು. ಈ ಸಿಂಗಲ್ ಫೇಸ್ ಫ್ರೀಕ್ವೆನ್ಸಿ ಮೀಟ್ರು 230 ವೋಲ್ಟ್ಸ್ ಕೊಡಬೇಕು. ಒಂದನ್ನು ಫೇಸಿಗೆ ಕೊಡಿ, 6 ಫೇಸಿಗೆ ಕೊಟ್ಟಿದ್ದೀನಿ. ಇನ್ನೊಂದು ವೈರನ್ನು ತೊಗೊಂಬಂದು ನ್ಯೂಟ್ರಲ್ಗೆ ಕೊಡಿ. ಸಲ್ಗೆ 230 ವೋಲ್ಟ್ ಸಪ್ಲೈ ನಾವು ಫ್ರೀಕ್ವೆನ್ಸಿ ಮೀಟ್ರಿಗೆ ಕೊಡ್ತೀವಿ. ಸೊ ಈಗ ನಮ್ಮ ಕನೆಕ್ಷನ್ ಪೂರ್ತಿ ಎಲ್ಲ ಕಂಪ್ಲೀಟ್ ಆಯಿತು. ಈಗ ವೋಲ್ಟೇಜನ್ನು ಬಿಲ್ಡಪ್ ಮಾಡೋ ಸಮಯ ಈಗ. ಸೊ ವೋಲ್ಟೇಜನ್ನು ಬಿಲ್ಡಪ್ ಮಾಡಬೇಕು ಅಂದರೆ ನೀವು ಎಕ್ಸೈಟೇಷನ್ನ ಆಫಲ್ಲಿ ಇಟ್ಕೊಂಡಿರ್ಬೇಕು, MCBನ ಎತ್ತಿ. ಸೊ ಇಲ್ಲಿ 440 ವೋಲ್ಟ್ಸು ಬಂತು. ಇಲ್ಲಿ ವೋಲ್ಟೇಜ್ ನೋಡಿ 560 ವೋಲ್ಟ್ಸ್ ತೋರಿಸ್ತಾ ಇದೆ 440ಗೆ. ಏನಕ್ಕಪ್ಪ ಅಂದರೆ ಡ್ಯೂ ಟು ರಿಯಾಕ್ಟೆನ್ಸ್ ನಿಮಗೇನಾಗುತ್ತೆ, ಸ್ವಲ್ಪ ವೋಲ್ಟೇಜ್ ಜಾಸ್ತಿ ತೋರಿಸುತ್ತೆ, ಬಟ್ ಅದೇನು ಎಫೆಕ್ಟ್ ಮಾಡಲ್ಲ. ಸೊ ಈಗೇನು ಮಾಡಬೇಕು, ನಿಮ್ಮ 4 ಪಾಯಿಂಟ್ ಸ್ಟಾರ್ಟರ್ ಹ್ಯಾಂಡಲ್ ಅಥವಾ 3 ಪಾಯಿಂಟ್ ಸ್ಟಾರ್ಟರ್ ಇದೆ, 3 ಪಾಯಿಂಟ್ ಸ್ಟಾರ್ಟರ್ ಹ್ಯಾಂಡಲನ್ನು ನೀವೇನು ಮಾಡಬೇಕು, ಮೂವ್ ಮಾಡಬೇಕು. ಸೊ ಮೂವ್ ಮಾಡ್ತೀನಿ ನೋಡಿ, ಮೋಟ್ರ್ ಓಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯಿತು, ಲಾಕ್ ಆಯಿತು, ಸ್ಟಾರ್ಟ್ರು ಫುಲ್ ಸ್ಟಾರ್ಟನ್ನು ಮಾಡ್ತು, ಮೋಟ್ರ್ ಓಡಲಿಕ್ಕೆ ಶುರು ಮಾಡಿದ್ರೆ ನಿಮಗೇನಾಗ್ತಾ ಇದೆ ನೋಡಿ, ಇಲ್ಲಿ 24.5 ವೋಲ್ಟ್ಸ್ ಫೇಸ್ ಟು ಫೇಸ್ ಎಷ್ಟು ಬರ್ತಾ ಇದೆ, 24.5 ವೋಲ್ಟ್ಸ್ ಫೇಸ್ ಟು ಫೇಸ್ ವೋಲ್ಟೇಜು ಬರ್ತಾ ಇದೆ. ನಾವಿನ್ನೂ ಎಕ್ಸೈಟೇಷನ್ ಆನ್ ಮಾಡಿಲ್ಲ, ಫೀಲ್ಡ್ ವೈಂಡಿಂಗ್ಗೆ ಯಾವುದೇ ರೀತಿಯಾದಂಥ ವೋಲ್ಟೇಜನ್ನು ಇನ್ನೂ DC ವೋಲ್ಟೇಜನ್ನು ಕೊಟ್ಟಿಲ್ಲ, ಆದರೂ ಕೂಡ 24.5 ವೋಲ್ಟ್ಸ್ ಬರ್ತಾ ಇದೆ. ಯಾಕಪ್ಪ ಅಂದರೆ ಡ್ಯೂ ಟು ರೆಸಿಡಿಯಲ್ ವೋಲ್ಟೇಜ್ ಅಥವಾ ಡ್ಯೂ ಟು ರೆಸಿಡಿಯಲ್ ಮ್ಯಾಗ್ನೆಟಿಸಮ್. ವೋಲ್ಟೇಜ್ ಅನ್ನೋಕ್ಕಿಂತ ಡ್ಯೂ ಟು ರೆಸಿಡಿಯಲ್ ಮ್ಯಾಗ್ನೆಟಿಸಮಿಂದ ಆ ರೆಸಿಡಿಯಲ್ ವೋಲ್ಟೇಜ್ ಏನಾಗ್ತಾ ಇದೆ, ಜನ್ರೇಟ್ ಆಗ್ತಾ ಇದೆ. ಓಕೆನಾ?
ಇದನ್ನೇ ನಾವು ರೆಸಿಡ್ಯುವಲ್ ಮ್ಯಾಗ್ನೆಟಿಸಮ್ ಅಥವಾ ಉಳಿಕೆ ಕಾಂತತ್ವ ಅಂತ ಕರಿತೀವಿ. ನಾವು ಜನರೇಟರ್ಗೆ ಯಾವುದೇ ಸಪ್ಲೈ ಕೊಡದಿದ್ದರೂ ಅದರ ಕೋರ್ನಲ್ಲಿ ಹಿಂದಿನ ಆಪರೇಷನ್ನಿಂದ ಸ್ವಲ್ಪ ಕಾಂತೀಯ ಶಕ್ತಿ ಉಳಿದಿರುತ್ತೆ. ಅದೇ ಈ 24 ವೋಲ್ಟ್ಸ್ ಬರಲು ಕಾರಣ. ಒಂದು ವೇಳೆ ಈ ವೋಲ್ಟೇಜ್ ಬರಲಿಲ್ಲ ಅಂದ್ರೆ ನಿಮ್ಮ ಜನರೇಟರ್ ತನ್ನ ಕಾಂತತ್ವವನ್ನು ಕಳೆದುಕೊಂಡಿದೆ ಎಂದರ್ಥ. ಈಗ ನಾನೇನು ಮಾಡ್ತೀನಿ, ಎಕ್ಸೈಟೇಷನ್ ಸ್ವಿಚ್ಚನ್ನು ಆನ್ ಮಾಡ್ತೀನಿ. ಆನ್ ಮಾಡೋಕ್ಕೂ ಮುಂಚೆ ನೀವು ರಿಯೋಸ್ಟ್ಯಾಟ್ನ ಕಟ್ ಇನ್ ಪೊಸಿಷನಲ್ಲಿ ಇಡಬೇಕು. ಮೇಲ್ಗಡೆಗೆ ಬಂದರೆ ಕಟ್ಔಟು, ಕೆಳಗಡೆಗೆ ಬಂದರೆ ಕಟ್ ಇನ್ ಪೊಸಿಷನ್. ಸೊ ನೀವೇನು ಮಾಡ್ತೀರಾ, ರಿಯೋಸ್ಟ್ಯಾಟನ್ನು ಕಟ್ ಇನ್ ಪೊಸಿಷನಲ್ಲಿ ಇಡಬೇಕು. ಇಟ್ಟಿದ್ದೀರಾ, ಇಟ್ಟಿದ್ದಾದ್ಮೇಲೆ ಏನು ಮಾಡ್ತೀರಾ, ಎಕ್ಸೈಟೇಷನ್ ಸ್ವಿಚ್ಚನ್ನು ಆನ್ ಮಾಡ್ತೀರಾ. ಎಕ್ಸೈಟೇಷನ್ ಸ್ವಿಚ್ಚನ್ನು ಆನ್ ಮಾಡ್ತಿದ್ದಂಗೆ ನಿಮ್ಗೇನಾಯಿತು, ಫ್ರೀಕ್ವೆನ್ಸಿ 53.43 ಹರ್ಟ್ಸ್ ಬಂತು. ವೋಲ್ಟೇಜ್ ಎಷ್ಟಿದೆ, 246 ವೋಲ್ಟ್ಸ್ ಇದೆ. ಫೇಸ್ ಟು ಫೇಸ್ ವೋಲ್ಟೇಜ್ ಎಷ್ಟಿದೆ, 246 ವೋಲ್ಟ್ಸ್ ಇದೆ ಫೇಸ್ ಟು ಫೇಸ್ ವೋಲ್ಟೇಜು. ನೀವೇನು ಮಾಡಬೇಕು, ರಿಯೋಸ್ಟ್ಯಾಟ್ನ ಕಟ್ಔಟ್ ಮಾಡ್ತಾ ಬನ್ನಿ. ವೋಲ್ಟೇಜ್ನ ಬಿಲ್ಡಪ್ ಮಾಡ್ಬೇಕು ನಾವೀಗ. ಸೊ ಬಿಲ್ಡಪ್ ಮಾಡಬೇಕಾದಾಗ ನೀವು ಈ ಅಮ್ಮೀಟರ್ ರೀಡಿಂಗ್, ಡಿ ಸಿ ಅಮ್ಮೀಟರ್ ರೀಡಿಂಗ್ ಇದೆಯಲ್ಲ, ಇಲ್ಲಿ ಫೀಲ್ಡ್ ವೈಂಡಿಂಗ್ಗೆ ಕೊಟ್ಟಿರೋದು ಎ ಸಿ ಆಲ್ಟರ್ನೇಟ್ರಿಗೆ, ಇದನ್ನು ಮತ್ತು ಈ ಟರ್ಮಿನಲ್ ವೋಲ್ಟೇಜ್ ಇವೆರಡನ್ನೂ ನೀವು ನೋಡ್ತಾ ಇರಬೇಕು ರೈಸ್ ಮಾಡ್ದಂಗೆ. ನೋಡಿ, ಒಂದೊಂದು ಸ್ಟೆಪ್ಪನ್ನು ರೀಡಿಂಗನ್ನು ಎಂಟ್ರಿ ಮಾಡ್ಕೊಬೇಕು. ಸೊ ನೋಡಿ, 222324.25 ಆಮ್ಸ್ ಕರೆಂಟ್ ಫ್ಲೋ ಆಯಿತು. ವೋಲ್ಟೇಜ್ ಇಲ್ಲಿ 293 ವೋಲ್ಟ್ಸ್ 94 ವೋಲ್ಟ್ಸಿಗೆ ಬಂತು. 53 ಹರ್ಟ್ಸೇ ಇದೆ. ಫ್ರೀಕ್ವೆನ್ಸಿ ಎಷ್ಟಿದೆ, 53 ಹರ್ಟ್ಸೇ ಇದೆ. ಸೊ ನೆಕ್ಸ್ಟು ರೈಸ್ ಮಾಡಿ, ರೈಸ್ ಮಾಡ್ತಾ ಬನ್ನಿ. ಮಾಡ್ತಾ ಬಂದಂಗೆ ಎಲ್ಲ ಏನಾಗ್ತಾ ಇರುತ್ತೆ, ನಿಮಗೆ ಫೀಲ್ಡ್ ಕರೆಂಟ್ ರೈಸ್ ಆಗ್ತಾ ಇರುತ್ತೆ, ಟರ್ಮಿನಲ್ ವೋಲ್ಟೇಜು ರೈಸು ಆಗ್ತಾ ಇರುತ್ತೆ. ಇದನ್ನೇ ನಾವು ಬಿಲ್ಡಪ್ ದ ವೋಲ್ಟೇಜ್ ಅಂತ ಕರೆಯೋದು. ವೋಲ್ಟೇಜ್ ಹೇಗೆ ಬಿಲ್ಡಪ್ ಆಯಿತು? ನಾವು ಎಕ್ಸೈಟೇಷನ್ ಕರೆಂಟ್ ಜಾಸ್ತಿ ಮಾಡಿದಾಗ ಮಷೀನ್ ಒಳಗಡೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಆಯಿತು. ಫ್ಯಾರಡೆ ನಿಯಮದ ಪ್ರಕಾರ ಫ್ಲಕ್ಸ್ ಜಾಸ್ತಿ ಆದರೆ ಉತ್ಪತ್ತಿಯಾಗುವ ವೋಲ್ಟೇಜ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಎಚ್ಚರ, ರೇಟೆಡ್ ವೋಲ್ಟೇಜ್ಗಿಂತ ಜಾಸ್ತಿ ಮಾಡಬೇಡಿ, ವೈಂಡಿಂಗ್ ಇನ್ಸುಲೇಷನ್ ಸುಟ್ಟು ಹೋಗಬಹುದು. ಸೊ ಬಿಲ್ಡಪ್ ಮಾಡ್ತಾ ಬರ್ತೀವಿ ನೋಡಿ. ಈಗ ಬನ್ನಿ. ಸೊ ಎಷ್ಟು ನಮಗೆ ಟೋಟಲ್ 440 ವೋಲ್ಟ್ಸ್ ಜನ್ರೇಟ್ ಆಗಬೇಕು. 420 440 ವೋಲ್ಟ್ಸ್ 440 ವೋಲ್ಟ್ಸ್ನ ಜನ್ರೇಟು ಮಾಡಿದ್ವಿ. ಸೊ ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇಲ್ಲಿ 0.2 0.3 0.35 0.34 ಕರೆಂಟ್ ರೈಸ್ ಆಗ್ತಾನೆ ಇರುತ್ತೆ. ಆ ಪ್ರತಿಯೊಂದು ಸತಿನೂ ನೀವು ಅಲ್ಲಿಗೆ ರೀಡಿಂಗ್, ಟರ್ಮಿನಲ್ ವೋಲ್ಟೇಜು, ಫೀಲ್ಡ್ ಕರೆಂಟು ಎರಡನ್ನೂ ನೀವು ನೋಡ್ಕೊತ ಹೋಗ್ತಾ ಇರಬೇಕು. ಸರ್ ಫೇಸ್ ವೋಲ್ಟೇಜ್ ಎಷ್ಟಿದೆ ಸರ್? ಈಗ ಫೇಸ್ ಟು ಫೇಸು 440 ವೋಲ್ಟ್ಸ್ ಇದೆ. ಫೇಸ್ ವೋಲ್ಟೇಜ್ನ ನೋಡಬೇಕು ಅಂದರೆ ನ್ಯೂಟ್ರಲ್ ವೈರ್ನ ನಿಧಾನಕ್ಕೆ ತೆಗಿರಿ. ಫೇಸ್ ವೈರ್ನ 1 ವೋಲ್ಟ್ ಮೀಟ್ರ್ ಕೊಟ್ಟಿರೋ ಫೇಸ್ ವೈರ್ನ ತೆಗಿರಿ, ಅದನ್ನು ಇಲ್ಲಿ ಕೊಡಿ. ಸೊ ಇವಾಗ ಎಷ್ಟಿದೆ, 256 ವೋಲ್ಟ್ಸ್ ಇದೆ. ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್ ಎಷ್ಟಿದೆ, 257 ವೋಲ್ಟ್ಸ್ ಇದೆ. ಗೊತ್ತಾಯ್ತಾ? ಸೊ ಈಗ ಇದನ್ನು ಫೇಸ್ ಟು ಫೇಸ್ ಕೊಟ್ಟರೆ, ಯಾವುದೇ ಫೇಸಿಗೆ ಕೊಟ್ಟರು ಅಷ್ಟೇ ವೋಲ್ಟೇಜ್ ಇರುತ್ತೆ ನೋಡಿ. 440 ವೋಲ್ಟ್ಸೇ ಬರ್ತಾ ಇದೆ ಅದರಲ್ಲೂ. R to Y ಅಷ್ಟೇ ಇದೆ, Y to Bನೂ ಅಷ್ಟೇ ಇದೆ, B to Yನೂ ಅಷ್ಟೇ ಇದೆ. ಓಕೆನಾ? ಸೊ ಇಲ್ಲಿಗೆ ನೀವು ಟು ಬಿಲ್ಡ್ ಅಪ್ ದ ವೋಲ್ಟೇಜ್ ಇನ್ ಅನ್ ಆಲ್ಟರ್ನೇಟರ್ ಆಯಿತು. ಸರ್ ಫ್ರೀಕ್ವೆನ್ಸಿ 54 ಇದೆ, ಯಾಕೆ ಅದು ಕಮ್ಮಿ ಆಗಲಿಲ್ಲ? ನಾವು ಆಲ್ರೆಡಿ ಫುಲ್ ಕಟ್ಔಟ್ ಮಾಡಿದ್ದೀವಿ. ರಿಯೋಸ್ಟ್ಯಾಟ್ನ ಎಷ್ಟು ಮಾಡಿದ್ದೀವಿ, ಫುಲ್ ಕಟ್ಔಟ್ ಮಾಡಿದ್ದೀವಿ. 54 ಹರ್ಟ್ಸ್ ಬರ್ತಾ ಇದೆ. ಬಟ್ ಲೋಡ್ ಕೊಟ್ಟ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಡೌನು ಆಗುತ್ತೆ. ಇಲ್ಲಿ ನಮಗೇನಾಗಿದೆ, 1500 RPM ಬದಲಾಗಿ 1624 RPM ಓಡ್ತಾ ಇದೆ. ಹಾಗಾಗಿ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಇದೆ. ಓಕೆನಾ? ಸೊ ಅದನ್ನು ನಾವು ಲೋಡ್ ಕೊಟ್ಟ ತಕ್ಷಣ ನಾವು ಅದು ಕಮ್ಮಿ ಆಗುತ್ತೆ. ಸೊ ಅವಾಗ ನಾವು ಅದನ್ನು ಅಡ್ಜಸ್ಟ್ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡ್ತೀವಿ. ಗೊತ್ತಾಯ್ತಾ? ಈಗ ಟು ಬಿಲ್ಡ್ ಅಪ್ ದ ವೋಲ್ಟೇಜ್ ಏನಾಯಿತು, ಬಿಲ್ಡಪ್ ಆಯಿತು. 54 ಹರ್ಟ್ಸ್ ಫ್ರೀಕ್ವೆನ್ಸಿನಲ್ಲಿ ಬಿಲ್ಡಪ್ ಆಯಿತು. ಸೊ ಈಗ ನಾವು ಸ್ಪೀಡ್ ಇನ್ನೂ ಕಮ್ಮಿ ಮಾಡಿದ್ರೆ ಈ ವೋಲ್ಟೇಜ್ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗ ಮತ್ತೆ ಎಕ್ಸೈಟೇಷನ್ ಏನು ಮಾಡಬೇಕು, ಜಾಸ್ತಿ ಮಾಡಬೇಕು. ಗೊತ್ತಾಯ್ತಾ? ನಮಗೆ ಸಪ್ಲೈ ವೋಲ್ಟೇಜ್ ಒಂಚೂರು ಜಾಸ್ತಿ ಇರೋದ್ರಿಂದ ಸೊ ನಮಗೆ ಔಟ್ಪುಟ್ ವೋಲ್ಟೇಜ್, ರೆಕ್ಟಿಫೈರ್ ಔಟ್ಪುಟ್ ವೋಲ್ಟೇಜು 459 450 500ಗೆ ಬರೋದು ಬದಲಾಗಿ 500 ಸಮಥಿಂಗ್ ಬರ್ತಾ ಇದೆ. ಹಾಗಾಗಿ ನಮಗೇನಾಗ್ತಾ ಇದೆ, ಸ್ವಲ್ಪ ವೇರಿಯೇಷನ್ನು ಆಗ್ತಾ ಇದೆ ಅಷ್ಟೆ. ಬಟ್ ಇದಕ್ಕೇನು ಹೆದರುವಂಥ ಅವಶ್ಯಕತೆ ಇಲ್ಲ. ಲೋಡ್ ಕೊಟ್ಟಾಗ ಅದು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಅದು ನಾವು ನೆಕ್ಸ್ಟ್ ಈಗ ಲೋಡ್ ಟೆಸ್ಟ್ನ ಮಾಡಿದಾಗ ನಿಮ್ಗೆ ಅದು ಕ್ಲೀನಾಗಿ ಗೊತ್ತು ಆಗುತ್ತೆ. ಗೊತ್ತಾಯ್ತಾ?
ಇದು ಅರ್ಥ ಆಯ್ತಲ್ಲ? ಇದಿಷ್ಟು ರೀಡಿಂಗನ್ನು ಬರ್ಕೊಬೇಕು. ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಫೀಲ್ಡ್ ಕರೆಂಟು, ಟರ್ಮಿನಲ್ ವೋಲ್ಟೇಜು ಹೆಂಗೆ ರೈಸ್ ಮಾಡ್ತೀರಾ ಅನ್ನೋದನ್ನು ನೀವು ಬರ್ಕೊಬೇಕು. ಓಕೆನಾ? ಮತ್ತೆ ಏನು ಮಾಡಿ, ಗ್ರ್ಯಾಜುವಲ್ ಆಗಿ ಕಟ್ಔಟ್ ಮಾಡಿ ಫಸ್ಟು ಎಕ್ಸೈಟೇಷನನ್ನು ಆಫ್ ಮಾಡಿ. ಎಕ್ಸೈಟೇಷನ್ ಆಫ್ ಮಾಡಿದ್ಮೇಲೆ 4 ಪೋಲ್ MCBನ ಆಫ್ ಮಾಡಿ. ಸೊ ನಿಮ್ಗೆ ಆಟೋಮೆಟಿಕ್ ಸ್ಟಾರ್ಟ್ರ್ ಆಫ್ ಆಗುತ್ತೆ. ಸೊ ಜನ್ರೇಟ್ರು ಆಫ್ ಆಯಿತು, MG ಸೆಟ್ ಆಫ್ ಆಯಿತು. ಸೊ ಈಗ ನಾರ್ಮಲ್ ಸ್ಟೇಜ್ಗೆ ಬಂತು, ಎಲ್ಲ 0 ರೀಡಿಂಗ್ ಬಂತು ನೋಡಿ. ಮಷೀನ್ ಆಫ್ ಮಾಡುವಾಗ ಯಾವಾಗಲೂ ಜಾಗ್ರತೆ. ಲೋಡ್ ಮತ್ತು ಎಕ್ಸೈಟೇಷನ್ ಅನ್ನು ನಿಧಾನವಾಗಿ ಕಡಿಮೆ ಮಾಡಿ 0ಗೆ ತಂದ ಮೇಲೆ ಸ್ವಿಚ್ ಆಫ್ ಮಾಡಬೇಕು. ಏಕಾಏಕಿ ಸ್ವಿಚ್ ಆಫ್ ಮಾಡಿದ್ರ ಇಂಡಕ್ಟಿವ್ ಕಿಕ್ ಬ್ಯಾಕ್ ಇಂದ ಹೈ ವೋಲ್ಟೇಜ್ ಪ್ರೊಡ್ಯೂಸ್ ಆಗಿ ಡಯೋಡ್ಗಳು ಮತ್ತು ಇನ್ಸುಲೇಷನ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ಓಕೆನಾ? ಸೊ ಈ ಎಕ್ಸ್ಪೆರಿಮೆಂಟ್ನ ನೀವು ಮಾಡಿ ರೀಡಿಂಗನ್ನು ತೆಗಿಬೇಕು.